ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಿವತ್ತು ಎಲ್ಲೋ ಹೊರಟಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಹೌದು, ಇವತ್ತು ನಾನು ನನ್ನ ಹೇರ್ ಕಟ್ಗೆ ಅಂತ ಹೊರಟಿದ್ದೀನಿ. ತುಂಬ ದಿನ ಆಯಿತು. ತುಂಬ ದಿನ ಅಂದರೆ ಒಂದು 2 ವರ್ಷನೇ ಆಗೋಯ್ತು ನನ್ನ ಹೇರ್ ಕಟ್ ಆಗ್ಬಿಟ್ಟು. ಸೊ ಫೈನಲಿ ಡಿಸೈಡ್ ಮಾಡಿಕೊಂಡು ಇವತ್ತು ಹೇರ್ ಕಟ್ ಮಾಡ್ಸೋಣ ಅಂತ ಹೊರಟಿದ್ದೀನಿ. ಸೊ ನೋಡೋಣ ನನ್ನ ಹೇರ್ ಕಟ್ ಹೇಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತಾ ಅಂತ ಎಲ್ಲ. ಬನ್ನಿ ಹೋಗಿ ಮತ್ತೆ ಸಿಗ್ತೀನಿ. ಸ್ವಲ್ಪ ಶೇಪ್ ಇಲ್ಲ, ಬ್ಯಾಕ್ ಲೇಯರ್ ಕೊಡ್ತೀನಿ. ಬಟ್ ಜಾಸ್ತಿ ಲೇಯರ್ ಕೊಡೋಲ್ಲ, ಬಿಕಾಸ್ ಹೇರ್ ಇನ್ನೂ ಇದೆ, ಕರ್ಲಿ ಇದೆನಾ. ಜಾಸ್ತಿ ಲೇಯರ್ ಕೊಡ್ತೀನಿ, ಅಲ್ಲಿ ಜಾಸ್ತಿ ಮತ್ಲಬ್ ಲುಕಿಂಗ್ ಅನ್ಮ್ಯಾನ್ಸ್ ಇದೆ. ಸ್ವಲ್ಪ ಜಾಸ್ತಿ ಲೇಯರ್ ಕೊಡೋಲ್ಲ, ಮೀಡಿಯಂ ಲೇಯರ್ ಕೊಡ್ತೀನಿ. ಓಕೆ, ಕಂಡೀಷನ್ ಹತ್ತಿದೆಯಾ? ಕಂಡೀಷನರ್ ನಾನು ಯೂಶಲಿ ಯೂಸ್ ಮಾಡಲ್ಲ. ಇವತ್ತು ಕಂಡೀಷನರ್ ಯೂಸ್ ಮಾಡ್ತೀನಿ. ಮತ್ತೆ ಹೇರ್ ವಾಶ್ ನಂಗೆ ಬೇಡ. ಅದು ಬೇಡ ಬೇಡ ಹೇರ್ ಕಟ್. ಕಟ್ಟಿಂದ ಆಮೇಲೆ ವಿಡಿಯೋ ಮಾಡಿ. ನಾನು ACS ಲೇಔಟಲ್ಲಿರುವಂಥ ಸ್ಪಿನ್ ಸಲೂನ್ಗೆ ಹೋಗಿದ್ದೆ. ಸೊ ಅವರು ನನಗೆ ಸಜೆಸ್ಟ್ ಮಾಡಿದ್ರು, ನಿಮ್ಮದು ಕರ್ಲಿ ಇದೆ, ಫ್ರಿಜಿ ಹೇರ್ ಇದೆ, ಸೊ ಜಾಸ್ತಿ ಲೇಯರ್ ಕೊಡಲ್ಲ, ಸ್ವಲ್ಪ ಲೇಯರ್ಸ್ ಕೊಡ್ತೀನಿ ಅಂತ. ಸೊ ಅವರು ನನಗೆ ಏನು ಬೇಕೋ, ಯಾವ ಥರ ಬೇಕು ಅಂತ ಫಸ್ಟು ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದಮೇಲೆ ಹೇರ್ ಕಟ್ಸ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಈ ನನ್ನ ಹೇರ್ಸು ತುಂಬ ಫ್ರಿಜಿ ಇದೆ, ಹಾಗೆ ಸ್ವಲ್ಪ ಕರ್ಲ್ ಕೂಡ ಇದೆ. ಬಟ್ ಕೂವ್ ಮಾಡಿದ್ರೆ ಅದು ಸಾಫ್ಟ್ ಆಗುತ್ತೆ. ಬಟ್ ನನಗೆ ಏರ್ ಮೇಂಟೆನೆನ್ಸು ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಹಾಗಾಗಿ ನಾನು ಹೇರ್ ಕಟ್ನ ಮಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಶಾರ್ಟ್ ಕೂಡ ನನಗೆ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಹಾಗೆ ನನ್ನ ಹೇರ್ ತುಂಬ ತಿನ್ನಾಗಿದೆ, ಜಾಸ್ತಿ ವಾಲ್ಯೂಮ್ ಕೂಡ ಏನೂ ಇಲ್ಲ. ನಂದು ಈ ಥರ ಹೇರ್ ಟೆಕ್ಸ್ಚರ್ ಈ ಥರ ಇರೋದ್ರಿಂದ ಸೊ ತುಂಬ ದಪ್ಪ ಇದೆ ಕೂದಲು ಅನ್ನೋ ಥರ ಕಾಣಿಸುತ್ತೆ ಅಷ್ಟೇ. ನನಗೇನು ಗೊತ್ತಾಗಲ್ಲಪ್ಪ, ಅವ್ರನ್ನೇ ಕೇಳು. ಬಟ್ ತುಂಬ ಏನು ಕಟ್ಟಾದಂಗೆ ಆಗಲ್ಲಲ್ಲ ಅದು. ಇಟ್ ವಿಲ್ ನಾಟ್ ಬಿಕಮ್ ಶಾರ್ಟ್, ರೈಟ್? ನೋ, ಬಟ್ ದೆನ್ ಇಟ್ ವಿಲ್ ಆಲ್ಮೋಸ್ಟ್ ಲುಕ್ ಲೈಕ್ ಸೇಮ್. yes, this almost look like same, but we'll put some layering. ಅಷ್ಟೇ ಕಟ್ ಮಾಡ್ತಿರೋದು ಅವರು. ನಮ್ಮ ಹಸ್ಬೆಂಡು ಏನು ಎಷ್ಟು ಕಟ್ ಮಾಡ್ತಾ ಇದ್ದಾರೆ ಅದು ಗೊತ್ತೇ ಆಗ್ತಾ ಇಲ್ಲ. ಶಾರ್ಟಾಗಿ ಮಾಡಿಸ್ಕೋ, ಇಲ್ಲ ಅಂದರೆ ಕಟ್ಟಿಂಗ್ ಮಾಡಿಸ್ಕೋಬೇಡ ಅಂತ ಹೇಳ್ತಾ ಇದ್ರು. ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಏನು ಕಟ್ ಮಾಡಿಸ್ಕೋತೀಯಾ, ಹೀಗೆ ನಿನ್ನ ಕೂದಲು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಹಿಂದೆ ಲೇಯರ್ ಇನ್ನು ಹಿಂದೆ ಅವರು ತೋರಿಸ್ತಾ ಇದ್ರಲ್ವ, ಆ ಲೆಂತ್ಗಿಂತ ಜಾಸ್ತಿ ಮಾಡಿದ್ರೆ ಇನ್ನು ಈ ಕಡೆ ಲೇಯರ್ ಎಲ್ಲ ಬರುತ್ತೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು. ಸೊ ನನಗೂ ಒಂದು ಭಯ ಆಯಿತು. ತುಂಬ ದಿನ ಆದಮೇಲೆ ಹೇರ್ ಕಟ್ ಮಾಡಿಸ್ಕೋತಾ ಇದ್ದೀನಿ. ನನ್ನದು ಗ್ರೋತಿಂಗ್ ತುಂಬ ಇಲ್ಲ, ಗ್ರೋತಿಂಗ್ ಆದ್ರೂ ನಂದು ಕರ್ಲಿ ಇರೋದ್ರಿಂದ ಅಷ್ಟೊಂದು ಉದ್ದ ಕಾಣಿಸ್ತಾ ಇರಲಿಲ್ಲ. ಸೊ ನಾನು ಹೆದರ್ಕೊಂಡು ಸ್ವಲ್ಪನೇ ಕಟ್ ಮಾಡಿ ಅಂತಲೇ ಹೇಳಿದ್ದು. ಫ್ರಂಟು ಅಷ್ಟೇ ಲೇಯರ್ ಕೊಡ್ತಾ ಇದ್ದಾರೆ, ಫೇಸ್ ಫ್ರೇಮಿಂಗ್ ಕೊಟ್ಬಿಟ್ಟು ಲೇಯರ್ ಕೊಟ್ಟರು. ತುಂಬ ಶಾರ್ಟಾಗೇನು ನಾನು ಮಾಡಿಸ್ಲಿಲ್ಲ. ಅದಾದಮೇಲೆ ಸೆಟ್ಟಿಂಗ್ನ ಮಾಡಿದ್ರು. ಸೆಟ್ಟಿಂಗ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಏನಾಯ್ತು? ಪಾಪ್ ಕಟ್ ನೋಡಿ. ಆಮೇಲೆ ಇವ್ರು ನನ್ಗೆ ಹೆಂಗೆಂಗೋ ಕೂದಲು ಕಟ್ ಮಾಡ್ತಾರೆ, ಅಲ್ಲೋ ಕೂತ್ಕೋ ಸುಮ್ಮನೆ.
ಹೇರ್ ಕಟ್ ಆಯಿತು, ಸೆಟ್ಟಿಂಗ್ ಆಯಿತು. ಇದೇ ನನ್ನ ಫೈನಲ್ ಲುಕ್ಕು. ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೆ ಇಷ್ಟ ಆಯಿತು. ಮುಂದೆ ಕೂಡ ಅಷ್ಟೊಂದೇನು ಶಾರ್ಟ್ ಮಾಡಲಿಲ್ಲ ಅವರು. ಸೊ ಕರ್ಲಿ ಇರೋದ್ರಿಂದ ಒಂದು ಹೇರ್ ವಾಶ್ ಆದಮೇಲೆ ಅದು ಮತ್ತೆ ಮೇಲ್ಗಡೆ ಹೋಗ್ಬಿಡುತ್ತೆ, ಇನ್ನು ಶಾರ್ಟಾಗಿ ಕಾಣಿಸುತ್ತೆ ಅಂತ ಅವರು ಮುಂದೆ ಫ್ರಂಟಲ್ಲಿ ಜಾಸ್ತಿ ಶಾರ್ಟ್ ಮಾಡಿಲ್ಲ. ಸೊ ನನಗೆ ತುಂಬ ಇಷ್ಟ ಆಯಿತು ಲೇಯರ್ ಕಟ್ಟು ಇದು. ನಿಮಗೆ ಯಾವ ಥರ ಬೇಕು ಅಂತ ನೀವು ಅಲ್ಲಿ ಹೋಗಿ ಕೇಳಿದ್ರೆ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಕಟಿಂಗ್ನ ಮಾಡ್ತಾರೆ. ಫೈನಲ್ ಆಗಿ ನಂದು ಹೇರ್ ಕಟ್ ಎಲ್ಲ ಮುಗ್ದಾದ್ಮೇಲೆ ದರ್ಶಿಲ್ಗೆ ಹೇರ್ ಕಟ್ ಮಾಡಿಸೋಣ ಅಂತ ಅವನನ್ನು ರೆಡಿ ಮಾಡಿ ಕೂರಿಸ್ತಾ ಇದ್ದೀವಿ. भैया हेयर वॉश भी है? बाद में बाद में फर्स्ट हेयर वॉश नहीं होता, लड़के का बाद में होता है। ಏನಾಯ್ತು? ಬೇಗ ಮಾಡ್ತಾರಲ್ಲ ದರ್ಶಿಲ್ಗೆ ಹೇರ್ ಕಟ್ ಅಂದರೆ ಯಾವಾಗಲೂ ಇರಿಟೇಟು. ಬಟ್ ಸೈಡಲ್ಲಿ 2 ಲೈನ್ಸ್ ಮಾತ್ರ ಹಾಕಿಸ್ಕೊಳ್ಳೋದು ಮಾತ್ರ ಮರೆಯೋದಿಲ್ಲ. ಬಟ್ ಹೇರ್ ಕಟ್ಟಿಗೆ ಕುತ್ಕೊಳ್ಳೋ ಅಂದರೆ ಕುತ್ಕೊಳ್ಳಲ್ಲ. ತುಂಬ ಸಾಹಸ ಪಡಿಸಿ ಅವನಿಗೆ ಕೂರಿಸಿ ಹೇರ್ ಕಟ್ನ ಮಾಡಿಸ್ಬೇಕಾಗುತ್ತೆ. ಸ್ಲೋಲಿ ಸ್ಲೋಲಿ ಇಲ್ಲಿ ಸರಿ ಕೂತ್ಕೋ, ಸಿಟ್ ಪ್ರಾಪರ್ಲಿ. ಹೆಡ್ ಅಷ್ಟೇ ಹೋಗ್ಬೇಕು. ಹಾಟ್ ವಾಟರಾ? ನಿನಗೆ ಹಿಂಗೆ ಮಾಡ್ಬೇಕು ತಾನೆ? ಸರಿ ಕೂತಿಲ್ಲ ಅವನು. ಹೇರ್ ವಾಶ್ ಮಾಡಿಸ್ಕೊಳ್ಳೋಕ್ಕೆ ಸಖತ್ ಇರಿಟೇಟ್ ಮಾಡ್ಕೊಳ್ತಾ ಇದ್ದ ಅವನು. ಆ್ಯಕ್ಚುಲಿ ಅವನಿಗೆ ತಲೆ ಸ್ನಾನ ಅಂದ್ರೇ ಆಗೋದಿಲ್ಲ. ಅವನಿಗೇನೋ ಉಸಿರುಗಟ್ದಂಗೆ ಆಗುತ್ತೆ ಅಂತ ಹೇಳ್ತಾನೆ ಕಣ್ಣು ಮುಚ್ಚಿದ್ರೆ ಶಾಂಪು ಎಲ್ಲ ಹಾಕಿದಾಗ. ಸೊ ಈ ಥರನೇ ನಾನು ಕೂಡ ಅವನಿಗೆ ಮನೆಯಲ್ಲಿ ಮಾಡೋದು. ಅಂದರೆ ಕಣ್ಣಿಗೆ ನೀರು ಡೈರೆಕ್ಟಾಗಿ ಬೀಳೋ ಥರ ಮಾಡಿಸೋದಿಲ್ಲ, ಈ ಥರನೇ ನಾನು ಮಾಡಿಸೋದು. ಬಟ್ ಅವತ್ತು ತುಂಬಾ ಇರಿಟೇಟ್ ಮಾಡ್ಕೊಳ್ತಾ ಇದ್ದ. ದರ್ಶಿಲ್ ಹೇರ್ ಕಟ್ ಕೂಡ ಆಯಿತು. ಹಾಗೆ ಈ ಸ್ಪಿನ್ ಸಲೂನಲ್ಲಿ ಸರ್ವಿಸ್ ತುಂಬಾ ಚೆನ್ನಾಗಿದೆ. ACS ಲೇಔಟಲ್ಲಿರುವಂಥದ್ದು. ನೀವು ಯಾರಾದರೂ ಮಾಡಿಸ್ಕೋಬೇಕು ಅಂದರೆ ಅಲ್ಲಿ ಹೋಗ್ಬೋದು. ಹೇರ್ ಕಟ್ ಆಗಲಿ ಬೇರೆ ಸರ್ವಿಸ್ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೇರ್ ಕಟ್ ಅಂತೂ ನಿಮಗೆ ಹೇಗೆ ಬೇಕೋ ಅದೇ ಥರನೇ ಮಾಡಿಕೊಡ್ತಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಹೇರ್ ಕಟ್ ಆದಮೇಲೆ ACS ಲೇಔಟಲ್ಲಿ ಹಾಗೆಯೇ ಒಂದು ರೌಂಡ್ ಹಾಕ್ಕೊಂಡು ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಅಲ್ಲೇ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ACS ಲೇಔಟಲ್ಲಿ ರೌಂಡ್ ಆಗ್ತಾ ಇದ್ವಿ. ಸೊ ನೀವು ಯಾರಾದರೂ ACS ಲೇಔಟಿಂದ ಈ ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಇದು ಆಶಾ ಟಿಫನೀಸು ACS ಲೇಔಟಲ್ಲಿರುವಂಥದ್ದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅವರಿಗೂ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಸೊ ACS ಲೇಔಟಲ್ಲಿ ಒಬ್ಬರು ತಟ್ಟೆ ಇಡ್ಲಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ನಾವು ಲೈಟಾಗಿ ತಟ್ಟೆ ಇಡ್ಲಿನ ತಿನ್ಕೊಂಡು ಮನೆಗೆ ಹೋದ್ವಿ. ಯಾರಾದರೂ ಇಲ್ಲಿ ತಟ್ಟೆ ಇಡ್ಲಿನ ತಿಂದಿದ್ರೆ ಆಂಟಿ ಹತ್ರ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್ ಬಾಯ್, ಟೇಕ್ ಕೇರ್.